ಚನ್ನರಾಯಪಟ್ಟಣದ ಹಿಮವಂತ ಮತ್ತು ಪ್ರಾರ್ಥನಾಳ ಭೇಟಿಯಿಂದ ಈ ಕಥೆ ಶುರುವಾಗುತ್ತದೆ. ಪ್ರಾರ್ಥನಾಳ ಕೌಟುಂಬಿಕ ಹಿನ್ನೆಲೆ ತುಂಬಾ ಆಘಾತಕಾರಿಯಾಗಿರುತ್ತದೆ. ತಂದೆ ಮತ್ತು ಅತ್ತಿಗೆಯ ನಡುವಿನ ಅನೈತಿಕ ಸಂಬಂಧವನ್ನು ಕಣ್ಣಾರೆ ಕಂಡು ಅವಳು ನೊಂದು ಹೋಗಿರುತ್ತಾಳೆ. ಅನರಕದಿಂದ ಹೊರಬರಲು ಅವಳಿಗೊಂದು ಆಸರೆ ಬೇಕಿರುತ್ತದೆ. ಆ ಸಮಯದಲ್ಲಿ ಅವಳಿಗೆ ಸಿಗುವ ದೈವದತ್ತ ಆಸರೆಯೇ ಹಿಮವಂತ. ಅವಳ ಕಷ್ಟಗಳನ್ನು ತನ್ನದೆಂದು ಭಾವಿಸುತ್ತಾನೆ. ಅವಳ ಕಣ್ಣೀರು ಒರೆಸಿ ಅವಳಿಗೆ ಹೊಸ ಬದುಕು ಕೊಡಲು ನಿರ್ಧರಿಸುತ್ತಾನೆ. ಪ್ರಾರ್ಥನಾಳಿಗೆ ಡಾಕ್ಟರ್ ಆಗುವ ಕನಸಿರುತ್ತದೆ. ಕನಸನ್ನು ನನಸು ಮಾಡಲು ಹಿಮವಂತ ಕಷ್ಟಪಡುತ್ತಾನೆ. ಅವಳನ್ನು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿ ಓದಿಸುತ್ತಾನೆ. ಮಿಠಾಯಿ ಮಾರಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಅವಳ ಫೀಸ್ ಕಟ್ಟುತ್ತಾನೆ. ಅವಳು ಓದಿಗೆ ಏನೇ ಕೇಳಿದರು ಇಲ್ಲ ಅನ್ನದೆ ಒದಗಿಸುತ್ತಾನೆ. ಅವಳಿಗಾಗಿ ತನ್ನ ಯೌವನ, ತನ್ನ ಆಸೆ, ಆಕಾಂಕ್ಷೆ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಪ್ರಾರ್ಥನಾ ಮೆಡಿಕಲ್ ಓದಿ ದೊಡ್ಡ ಡಾಕ್ಟರ್ ಆಗುತ್ತಾಳೆ. ಅಲ್ಲಿಯವರೆಗೂ ಅವರಿಬ್ಬರ ಪ್ರೀತಿ ಸುಂದರವಾಗಿಯೇ ಇರುತ್ತದೆ. ಹಿಮವಂತ ಅವಳ ಪಾಲಿಗೆ ದೇವರಾಗಿರುತ್ತಾನೆ. ಆದರೆ ಪ್ರಾರ್ಥನಾ ಸಮಾಜದಲ್ಲಿ ದೊಡ್ಡ ಅಂತಸ್ತು ಪಡೆದಾಗ ಅವಳ ದೃಷ್ಟಿಕೋನ ಬದಲಾಗುತ್ತದೆ. ಇನ್ನು ಅವಳಿಗೆ ಹಿಮವಂತನ ಸರಳತೆ, ಬಡತನ, ಮುಗ್ಧತೆ ಎಲ್ಲವೂ ಮುಜುಗರವಾಗುತ್ತದೆ. ಅವಳ ಸುತ್ತ ಶ್ರೀಮಂತ ಲೋಕದ ಆಕರ್ಷಣೆ ಹಬ್ಬುತ್ತದೆ. ಅದೇ ಸಮಯದಲ್ಲಿ ದೇಬು ಎಂಬ ಶ್ರೀಮಂತ ವ್ಯಕ್ತಿ ಅವಳ ಜೀವನಕ್ಕೆ ಪ್ರವೇಶಿಸುತ್ತಾನೆ. ಪ್ರಾರ್ಥನಾ ವಾಸ್ತವವನ್ನು ಆಲೋಚಿಸುತ್ತಾಳೆ. ನಾನು ಡಾಕ್ಟರ್, ಇವನು ಸಾಮಾನ್ಯ ಮನುಷ್ಯ. ನಮ್ಮ ಜೋಡಿ ಸರಿ ಹೊಂದಲ್ಲ ಎಂಬ ಲೆಕ್ಕಾಚಾರಕ್ಕೆ ಬರುತ್ತಾಳೆ. ತನ್ನ ಕಷ್ಟ ಕಾಲದಲ್ಲಿ ದೇವರಂತೆ ಕಾಪಾಡಿದ ಪ್ರೀತಿಯನ್ನು ಹಳೆ ನೆನಪು ಅಂತ ಬದಿಗಿಡುತ್ತಾಳೆ. ಹಿಮವಂತನನ್ನು ಬಿಟ್ಟು ಶ್ರೀಮಂತನಾದ ದೇಬುವನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ.
ಹಿಮವಂತನಿಗೆ ಇದು ದೊಡ್ಡ ಆಘಾತ. ಅವನು ಸರಿಯಾದ ಕಾರಣ ಹೇಳಿ ಹೋಗಿ. ಪ್ರಶ್ನೆ ಒಂದೇ, ನನ್ನನ್ನು ಬಿಟ್ಟು ಹೋಗಲು ಒಂದು ಸರಿಯಾದ ಕಾರಣ ಹೇಳಿ ಹೋಗಲು. ಅವಳಿಗೆ ಕೃತಜ್ಞತೆಗಿಂತ ಭವಿಷ್ಯದ ಸುರಕ್ಷತೆ ಮುಖ್ಯವಾಗಿರುತ್ತದೆ. ಅವಳು ನಿಷ್ಠುರವಾಗಿ ಅವನಿಂದ ದೂರವಾಗುತ್ತಾಳೆ. ಪ್ರಾರ್ಥನಾ ಬೇರೊಬ್ಬನ ಮಡದಿಯಾಗುತ್ತಾಳೆ. ಹಿಮವಂತ ಒಂಟಿಯಾಗುತ್ತಾನೆ. ಇಲ್ಲಿ ಊರ್ಮಿಳಾ ಪಾತ್ರ ಪ್ರಮುಖವಾಗುತ್ತದೆ. ಅವಳು ಹಿಮವಂತನ ನೋವನ್ನು ಅರ್ಥ ಮಾಡಿಕೊಂಡು ಪ್ರೀತಿಗೆ ಹೊಸ ವ್ಯಾಖ್ಯಾನ ನೀಡುತ್ತಾಳೆ. ಹಿಮವಂತ ದೈಹಿಕವಾಗಿ ಸೋತರು ಪ್ರೇಮಿಯಾಗಿ ಗೆಲ್ಲುತ್ತಾನೆ. ಪ್ರಾರ್ಥನಾ ಶ್ರೀಮಂತಿಕೆ ಪಡೆದರು ಒಬ್ಬ ನಿಜವಾದ ಪ್ರೇಮಿಯನ್ನು ಕಳೆದುಕೊಂಡ ಅಪರಾಧಿ ಅಥವಾ ವಾಸ್ತವದ ಜಂಜಾಟ ಅವಳನ್ನು ಕಾಡಬಹುದು. ಸಬ್ಸ್ಕ್ರೈಬ್ ಮೈ ಚಾನಲ್ ಮ್ಯಾಸ್ ಸ್ವರ ಕನ್ನಡ. ಪ್ರೀತಿ ಕುರುಡಾದದ್ದು, ಆದರೆ ಮದುವೆ ಮತ್ತು ಬದುಕು ಕಣ್ಣು ತೆರೆಸುವ ವಾಸ್ತವ.